ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದನ್ನು ಧಾರವಾಡದಲ್ಲಿ ಕಟ್ಟಿರುವಂಥ ಮನೆ. ಇದು ಫ್ರಂಟ್ ಸೈಡ್ ಡಿಸೈನು. ಇದು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಬೋರ್ ಹಾಕ್ಸಿದ್ದೀವಿ. ಆ ಕಡೆ ಹಿಂದ್ಗಡೆ ಗಾರ್ಡನ್ ಸ್ವಲ್ಪ ಗಾರ್ಡನ್ ಮಾಡಿದ್ದೀವಿ. ಈಗ ಹೋಗ್ತಾ ಇರೋದು ಗಾರ್ಡನ್ ಏರಿಯಾಗೆ ಸ್ವಲ್ಪ ಗಿಡಗಳು ಹಚ್ಚಿದ್ದೀವಿ. ಮತ್ತು ಏನಪ್ಪ ಅಂದರೆ ಈ ಥರ ಗ್ಯಾಸ್ ಕಟ್ಟಿಂಗ್ ಮಾಡಿಸಿ ಗ್ಯಾಸ್ ಸೇಫ್ಟಿ ಮಾಡಿದ್ದೀವಿ. ಮತ್ತು ಇದು ಫ್ರಂಟ್ ಸೈಡ್ ಡಿಸೈನು ಕಂಪೌಂಡ್ ಈ ಥರ ಮಾಡಿಸಿದ್ದೀವಿ. ಹಾಗಾಗಿ ಏನೋ ಭಾಳ ಕಷ್ಟಪಟ್ಟು ಮನೆ ಹಾಕ್ಸ್ಲಿಕ್ಕೆ ತುಂಬ ಕಷ್ಟಪಟ್ವಿ. ಅದಕ್ಕೋಸ್ಕರ ಈ ಥರ ಮುಂದೆ ಫ್ರಂಟ್ ಸೈಡು ಮತ್ತು ಒಳಗಡೆ ಹೋಗುವ ಇದು ಗ್ಯಾರೇಜು, ನಮ್ಮದು ಗ್ಯಾರೇಜು. ಇದು ಮಕ್ಕಳಿಗೋಸ್ಕರ ಒಂದು ತೊಗೊಂಡ್ವಿ ಜೋಕಾಲಿ. ಇದು ಈ ಕಡೆ ಹೋಗ್ತಾ ಇದ್ದೀವಲ್ಲ, ಇದು ನಮ್ಮದು ಲಿಯೋ ನಾಯಿ. ಹತ್ತು ಕಡೆ ಹೋಗ್ತಾ ಇದ್ದೀವಲ್ಲ, ಈ ಕಡೆ UPSC ಚಪ್ಪಲ್ ಸ್ಟ್ಯಾಂಡು. ಈ ನೀರಿನ ಸಂಪು ಇಲ್ಲಿ 10,000 ನೀರಿನ ಸಂಪು ಮಾಡಿದ್ದೀವಿ. ಇದು UPSC. ಇದು ಫ್ರಂಟ್ ಸೈಡು UPSC ಮಾಡಿಸಿದ್ದೀವಿ. UPSC ಮಾಡಿಸಿ ಡಿಸೈನ್ ಮಾಡಲು ಇಟ್ಟಿದ್ದೀವಿ. ಇದು ನನ್ನ ಮೇನ್ ಡೋರು ಸಾಗುಣಿದು. ಈ ಥರ ಮಾಡಿಸ್ಬೇಕಂತ ಮನೇಲಿ ಮಾತಾಡಿದ್ವಿ, ಮಾಡಿಸಿದ್ವಿ. ಗೋಮಾತಾ ಇದೆ ಫ್ರಂಟ್ ಡೋರಲ್ಲಿ. ಓಪನ್ ಮಾಡ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ ಹಾಲ್ ಎಂಟ್ರಿಯಲ್ಲಿ. ಈ ಥರ POP ಮಾಡಿಸಿ, ಇದು ನಮ್ಮದು ಕರೆಂಟಿಂದು. ಇದು ಈ ಥರ POP ಮಾಡಿಸಿ ಈ ಥರ ಫ್ಯಾನ್ಗಳು ಹಾಕ್ಸಿದ್ದೀವಿ, ಜೂಮರ್ಗಳು ಹಾಕಿದ್ದೀವಿ. ಇದು ನಮ್ಮ ಹಾಲ್ ಏರಿಯಾ. ಎಷ್ಟಪ್ಪ ಅಂದರೆ 16x10 ಇದೆ. ಇದು TV ಯೂನಿಟು. ಇದರ ಮಸ್ತಾಗಿ TV ಯೂನಿಟ್ ಮಾಡಿಸಿದ್ದೀವಿ. ಮಸ್ತಾಗಿ TV ಯೂನಿಟ್ ಮಾಡಿಸಿ ಇನ್ನು ಈ ಥರ ಡಿಸೈನ್ ಬೇಕಂತ ಹೇಳಿದ್ವಿ. ಆ ಥರನೇ ಪಾಪ ಮಾಡಿಕೊಟ್ರು. ತುಂಬ ತುಂಬ ಇಷ್ಟ ಆಯಿತು. ಈ TV ಯೂನಿಟ್ ತುಂಬ ಲೈಕ್ ಆಯಿತು. ಈ ಥರ ಫ್ಯಾನ್ಗಳು ಬೇಕಂತ ಫ್ಯಾನ್ ತೊಗೊಂಡು ಒಂದು ಫ್ಯಾನಿಗೆ 6,750 ರೂಪಾಯಿ. ನಮಗೆ ಈ ಥರ TV ಯೂನಿಟ್ ಬೇಕಂತ ಹೇಳಿ TV ಯೂನಿಟ್ ಮಾಡಿಸ್ಕೊಂಡ್ವಿ. ಇದು ನಮ್ಮ ಟೋಟಲಿ ಹಾಲ್. ಮತ್ತು ಈ ಕಡೆ ಹೋಗ್ತಾಯಿದ್ದೀನಿ, ಓಪನ್ ಕಿಚನ್ ಮಾಡಿಸಿದ್ದೀವಿ. ಇವರು ನಮ್ಮ ಅವರು. ಇದು ನಮ್ಮ ದೇವರ ಕೋಣೆ ಮಸ್ತ್ ಆಗಿದೆ. ನಮಗೆ ಈ ಥರ ಡಿಸೈನ್ ಬೇಕಂತಂದು ಬಾಗಿಲು ಮಾಡಿಸ್ಕೊಂಡ್ವಿ. ದೇವ್ರ ಕೋಣೆಯಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ದೇವ್ರ ಕೋಣೆಯಲ್ಲಿ. ಇದು ವಾಸ್ತು ಪ್ರಕಾರ ಮಾಡಿಸಿದ್ದೀವಿ ದೇವ್ರ ಕೋಣೆ. ಇದು ನಮ್ಮ ಫ್ರಿಜ್ ಏರಿಯಾ. ಇದು ನಮ್ಮ ಓಪನ್ ಕಿಚನ್. ಹೇಗಿದೆ ನಮ್ಮ ಓಪನ್ ಕಿಚನ್ನು ತಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಈ ಥರ ಡ್ರಾಗಳು ಮಾಡಿಸಿದ್ವಿ. ಮತ್ತು ಇದೇ ಥರ ಓಪನ್ ಪೇಜ್ ಬೇಕಂದ್ರೆ ಓಪನ್ ಕಿಚನ್ ಎಷ್ಟಿದೆಯಪ್ಪ ಅಂದರೆ 12x8 ಇದೆ ಓಪನ್ ಕಿಚನ್ನು. 12x8 ಇದೆ. ಅವರು ನಮ್ಮ ತಾಯಿಯವರು ಕುಂತು ತರಕಾರಿಯನ್ನು ಹುರಿತಾ ಇದ್ದಾರೆ. ಈ ಥರ ಕಿಚನಲ್ಲಿ ಡಿಸೈನ್ POP ಮಾಡಿಸಿದ್ವಿ. ಇವರು ನಮ್ಮ ತಾಯಿಯವರು ಇವರು. ಹೇಗಿದೆ ನಮ್ಮ ಕಿಚನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಇದು ನಮ್ಮ ಚಿಮ್ನಿ. ಈ ಥರ ಚಿಮ್ನಿ ಬೇಕಂತ ಚಿಮ್ನಿ ತೊಗೊಂಡ್ವಿ. ಶಟ್ರಸ್ ಹಾಕ್ಸಿದ್ವಿ ಕಿಚನಲ್ಲಿ. ಇದು ಟೋಟಲ್ ಬಂದು ಓಪನ್ ಕಿಚನು. ಈ ಥರ ಡಿಸೈನ್ ಬೇಕಂತೇಳಿ ಅವ್ರಿಗೆ ಹೇಳಿದ್ವಿ. ಈ ಥರನೇ ಡಿಸೈನ್ ಮಾಡಿಕೊಟ್ರು. ಹೇಗಿದೆ ನಮ್ಮ ಓಪನ್ ಕಿಚನು ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲರೂ. ಮತ್ತು ಇದು ಹ್ಯಾಂಡ್ ವಾಶ್ ಇದೆ. ಊಟ ಮಾಡಿ ಕೈ ತೊಳ್ಕೊಳ್ಳಿಕ್ಕೆ ಈ ಥರ ಗ್ರಾನೈಟ್ ಪಟ್ಟಿ ಹಾಕ್ಸಿದ್ವಿ ಸೈಡು. ಈ ಥರ ಗ್ರಾನೈಟ್ ಪಟ್ಟಿ ಬೇಕಂತ ಹೇಳಿದ್ವಿ. ಈ ಥರನೇ ಮಾಡಿಸಿದ್ವಿ. ಇದು ನಮ್ಮ ಎರಡನೇ ಬೆಡ್ರೂಮ್ ಚಿಲ್ಡ್ರನ್ ಬೆಡ್ರೂಮ್. ಇದು ಮಕ್ಕಳಿಗೋಸ್ಕರ ಬೆಡ್ರೂಮ್ ಮಾಡಿಸಿದ್ವಿ. ಮತ್ತು ಆಮೇಲೆ ಒಂದು POP ಹಾಕ್ಸಿದ್ವಿ ಬೆಡ್ರೂಮಲ್ಲಿ. ಬಟ್ ಇದರಲ್ಲಿ ಆರ್ಡ್ರ್ ಮಾಡಿಸ್ತಿಲ್ಲ, ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಬಿತ್ತು, ಹಂಗಾಗಿ ಮಾಡ್ಸೋಕ್ಕಾಗಲಿಲ್ಲ. ಇದು ಮಕ್ಕಳಿಗಿರೋ ರೂಮು. ಆ ಕಡೆಗೆ ಸಾಮಾನು ತುಂಬ ಬಿದ್ದಿದ್ದಾವೆ. ಆದರೂ ಅವ್ರಿಗೆ ವೀಡಿಯೋ ಮಾಡಿದ್ವಿ ಅರ್ಜೆಂಟಾಗಿ, ಎಲ್ಲರಿಗೂ ತೋರಿಸ್ಬೇಕಂತ ಹೇಳಿ ನಮ್ಮ ಮನೇನ. ಇದು ಮಕ್ಕಳ ಸ್ಟಡಿ ಟೇಬಲು. ಮತ್ತು ಹೊರಗೆ ಹೋಗೋ ಏರಿಯಾ ಅಂದರೆ ಯುಟಿಲಿಟಿ. ನಮ್ಮ ಅವರ್ ಮತ್ತೆ ಬಂದರು. ಇದು ಯುಟಿಲಿಟಿ ಹೋಗೋ ಏರಿಯಾ. ಇಲ್ಲಿ ಏನೇನು ಇಟ್ಟಿವಪ್ಪ ಅಂದರೆ ವಾಷಿಂಗ್ ಮಿಷಿನು, ಬಟ್ಟೆ ಒಯ್ಯಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ. ಅದಕ್ಕೋಸ್ಕರ ಮಾಡಿಸಿದ್ದು ಯುಟಿಲಿಟಿ ಏರಿಯಲ್ಲಿ ಅಂಥೇಳಿ. ಅದರ ಮುಂದ್ಗಡೆ ಒಂದು ಸಣ್ಣ ಗಾರ್ಡನ್ ಮಾಡ್ಕೊಂಡ್ವಿ. ಅದೇ ನಮ್ಮ ಗಾರ್ಡನ್ನು. ಅಲ್ಲೇ ಸಿಲಿಂಡರ್ ಇಡಲಿಕ್ಕೆ ಮಾಡಿಸಿದ್ವಿ. ಸಣ್ಣ ಪುಟ್ಟ ಗಿಡಗಳು ಹಚ್ಚಿದ್ದೀವಿ ಆಲ್ರೆಡಿ. ಅವು ದೊಡ್ಡವಾದರೆ ಮತ್ತೆ ಜಾಗ ಸಾಲಲ್ಲ ಅಂಥೇಳಿ ಸ್ವಲ್ಪ ಗಿಡಗಳು ಹಚ್ಚಿದ್ವಿ. ಮತ್ತು ಈ ಕಡೆ ಇದೇ ನಮ್ಮ ಯುಟಿಲಿಟಿ ಏರಿಯಾ. ಮತ್ತು ಈ ಕಡೆ ಎಲ್ಲ ಸುತ್ತಲೂ ಗಿಡಗಳು ಹಚ್ಚಿದ್ವಿ.
ಈ ಕಡೆ ಹಿಂದೆ ಹೋಗ್ಲಿಕ್ಕೆ ಕ್ಯಾಮ್ರಾಗಳೆಲ್ಲ ಕುಂದಿರ್ಸಿದ್ದೀವಿ. ಈ ಕಡೆ ಹಿಂದೆ ಹೋಗ್ಲಿಕ್ಕೆ ಇಷ್ಟು ದಾರಿ ಬಿಟ್ಟಿದ್ದೀವಿ. ಸುತ್ತಲೂ ಕಾಂಪೌಂಡ್ ಹಾಕಿಸಿ ಗ್ರಿಲ್ ಹಾಕಿಸಿ ಬಿಟ್ವಿ. ಮತ್ತು ಏನಪ್ಪ ಅಂದರೆ ಈ ಕಡೆ ಹಿಂದೆ ಹೋಗ್ಲಿಕ್ಕೆ ದಾರಿ ಕಾಂಪೌಂಡಲ್ಲಿ ಇರಲಿ ಅಂತ 2 ಫುಟ್ ಬಿಟ್ವಿ. ಆ ಕಡೆ ಈ ಕಡೆ ಜಾಗ ಸ್ವಲ್ಪ ಜಾಸ್ತಿನೇ ಇತ್ತು. ಇದು ನಮ್ಮ ಸಂಪ್ ಏರಿಯಾ. ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಒಳಗೆ ಹೋಗ್ತಾಯಿದ್ದೀವಿ. ಇದರಲ್ಲಿ ವಾರ್ಡ್ರೋಬ್ ಮಾಡಿಸಿದ್ದೀವಿ. ಇದೇ ನಮ್ಮ ಬಾತ್ರೂಮು. ಇದೇ ಒಂದು ಇರಲಿ ಅಂಥೇಳಿ ಡ್ರೆಸ್ಸಿಂಗ್ ರೂಮ್ ಮಕ್ಕಳಿಗೋಸ್ಕರ, ನಮ್ಮ ಮಗಳಿಗೋಸ್ಕರ ಒಂದು ಡ್ರೆಸ್ಸಿಂಗ್ ರೂಮ್ ಮಾಡಿಸ್ಕೊಂಡ್ವಿ. ಇಲ್ಲೇ ಕುಂತು ಸ್ಟಡಿ ಮಾಡ್ತಾಳೆ. ಈ ಥರ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಮಾಡಿಸ್ಕೊಂಡ್ವಿ. ಸೈಡ್ ವಾರ್ಡ್ರೋಬ್. ಹೇಗಿದೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಎಲ್ಲರೂ ತಮ್ಮ ಕಾಮೆಂಟ್ ಬರಲಿ ಅಂತೇಳಿ ಕೇಳ್ಕೊತೀನಿ. ನಮ್ಮ ಮನೆ ಹೇಗಿದೆ ಅಂತ ಟೋಟಲ್ಲು. ಮತ್ತು ಇದೇ ಒಂದು ಇದು ಮಾಡಿಸಿದ್ವಿ, POP ಮಾಡಿಸಿದ್ವಿ ಮಾಸ್ಟರ್ ಬೆಡ್ರೂಮಲ್ಲಿ. ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಇವಾಗ ಆಯಿತು. ಓಪನಿಂಗ್ ಮಾಡಿ ಇವಾಗ 3-4 ತಿಂಗಳಾಯಿತು. ಅದು ಎಷ್ಟು ಖರ್ಚಾಗಿದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇದೇ ನಮ್ಮ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮು. ಈ ಥರ ಬಾತ್ರೂಮು ಮಾಡಿಸಿದ್ವಿ ಮಾಸ್ಟರ್ ಬೆಡ್ರೂಮಲ್ಲಿ. ಗ್ಯಾಸ್ ಗೀಜರು ಕುಂದಿರ್ಸಿದ್ವಿ ಮತ್ತು ಸೋಲಾರು ಕುಂದಿರ್ಸಿದ್ವಿ. ಬಾತ್ರೂಮಲ್ಲಿ ಈ ಥರ POC ಪಾಲ್ಸಿಂಗ್ ಮಾಡಿಸಿದ್ದೀವಿ. ಹಾಗಾಗಿ ತಮಗೆ ನಮ್ಮ ಮನೆ ತೋರಿಸ್ಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮುಖಾಂತರ ಇದು ಮೇಲ್ಗಡೆ ಹೋಗ್ತಾಯಿದ್ವಿ. ಮೇಲ್ಗಡೆ ಮಸ್ತ್ ಇದೆ ನೋಡಲಿಕ್ಕೆ. ಮೇಲ್ಗಡೆ ಏರಿಯಾ ಮಸ್ತ್ ಇದೆ ನೋಡಲಿಕ್ಕೆ. ಎಲ್ಲ ಸುತ್ತಲೂ ಇದು ಸ್ಟಿಲ್ ಹಾಕ್ಸಿದ್ವಿ. ಇದನ್ನು ಎಲ್ಲ ಕಡೆ ಗ್ರ್ಯಾಂಡ್ ಪಟ್ಟಿನ ಕುಂದಿಸಿದ್ವಿ. ಇದು ನಮ್ಮ ಓಪನ್ ಟೆರಸ್ ಅಂದರೆ ಮೇಲೆ 2 ಬೆಡ್ರೂಮ್ ಮಾಡಿದ್ದೀವಿ. ಇಲ್ಲಿ POC ಪಾಲ್ಸಿಂಗ್ ಮಾಡಿಸಿದ್ದೀವಿ. ಇಲ್ಲಿ ಕುಂದ್ರಲಿಕ್ಕೆ, ಆಟ ಆಡಲಿಕ್ಕೆ ಮಕ್ಕಳಿಗೆ. ಹಾಗಾಗಿ ಹೇಗಿದೆ ನಮ್ಮ ಇದು POC ಪಾಲ್ಸಿಂಗ್ ಮಾಡಿಸಿದ್ದೀವಿ. ಇಲ್ಲಿ ಏನೇ ಅಂದರೆ ಪಾರ್ಟಿ ಗಿಟಿ ಮಾಡಲಿಕ್ಕಾಗಲಿ, ಕುಂದ್ರಲಿಕ್ಕಾಗಲಿ, ಟೈಮ್ ಪಾಸ್ ಒಳ್ಳೆ ವ್ಯೂಸ್ ಇದೆ ನೋಡಲಿಕ್ಕೆ. ಹಾಗಾಗಿ ಅದು ಮಾಡಿಸಿದ್ವಿ. ಇದೇ ನಮ್ಮ ಇದರಲ್ಲಿ ಮೇಲೆ 2 ಬೆಡ್ರೂಮ್ ಮಾಡಿಸಿದ್ದೀವಿ. ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಲೈಬ್ರರಿ ಮಾಡ್ಕೊಂಡು ಮಾಡಿದ್ವಿ. ಪ್ಲ್ಯಾನ್ ಹಾಕಿದ್ವಿ, ಆಗಲಿಲ್ಲ. ಇದು ಹೊರಗಡೆ ಇದೆ. ಈ ಥರ ಎಲ್ಲ ಈ ಥರ ನಮಗೆ ಡಿಸೈನ್ ಬೇಕಂತ ಹೇಳಿದ್ವಿ. ಹಾಗಾಗಿ ಆ ಥರನೇ ಡಿಸೈನ್ ಮಾಡಿಕೊಟ್ರು. ಇಂಜಿನಿಯರ್ ತುಂಬ ಸಿಕ್ಕಿದ್ರು. ಇಂಜಿನಿಯರ್ ಈ ಥರ ವ್ಯೂಸ್ ಮಸ್ತ್ ನೋಡಲಿಕ್ಕೆ ಕುಂತು ಎಲ್ಲ ಧಾರವಾಡದಲ್ಲಿ ಸ್ವಲ್ಪ ಇದಾಗ್ತಿದ್ವಿ. ಎಲ್ಲ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈ ಕಡೆ ಏನಾರು ಇರಲಿ ಅಂಥೇಳಿ ಓಪನ್ ಇಡಲಿಕ್ಕೆ ಆಟ ಆಗಲಿ ಏನಾರು ಆಗಲಿ ಅಂಥೇಳಿ ಮೇಲ್ಗಡೆ ಕುಂತು ಪಾರ್ಟಿ ಗಿಟ ಮಾಡಿ ಊಟ ಮಾಡಿ ಇಲ್ಲೊಂದು ಹ್ಯಾಂಡ್ ವಾಶ್ ಇಟ್ವಿ. ಗೆಸ್ಟ್ಗಳು ಬಂದರೆ ಈ ಥರ ಮಾಡಿಸಿದ್ದೀವಿ. ಹಾಗಾಗಿ ಮೇಲೆ ಒಂದು ಸ್ವಲ್ಪ ಓಪನ್ ಇರಲಿ ಅಂತ ಸ್ವಲ್ಪ ಓಪನ್ ಬಿಟ್ಟು ಜಾಸ್ತಿ ಬಿಟ್ಟಿಲ್ಲ. ಆಲ್ಮೋಸ್ಟ್ ಅಂದರೆ ಒಂದು 500-600 ಅಷ್ಟು 500 ವರ್ಷ ಬಿಟ್ಟು 400 ಬಿಟ್ಟಿನಿ. ಈ ಥರ ಇದು ಮಾಡಿಸಿದ್ವಿ. ಇಲ್ಲೊಂದು ಮೇಲೆ ವಾಷಿಂಗ್ ಮಿಷಿನ್ ಇರಲಿ ಅಂಥೇಳಿ ಈ ಥರ ಓಪನ್ ಸ್ಪೇಸ್ ಬಿಟ್ಟಿದ್ದೀವಿ. ಹ್ಯಾಂಗಿಂಗ್ ಲೈಟ್ ಹಾಕ್ಸಿದ್ದೀವಿ. ರಾತ್ರಿ ಹೊತ್ತಲ್ಲಿ ಪಾರ್ಟಿ ಮಾಡಲಿ, ಊಟ ಮಾಡಿ ಕುಂತು ಊಟ ಮಾಡಲಿಕ್ಕೆ. ಇದೊಂದು ಹ್ಯಾಂಡ್ ವಾಶು ತೊಗೊಳ್ಲಿಕ್ಕೆ. ಈ ಥರ ಒಂದು ಓಪನ್ ಏರಿಯಾ ಬಿಟ್ಟು 400 ಬಿಟ್ಟಿವಿ ಅಷ್ಟೇ. ಒಂದೇನೋ ಪ್ಲ್ಯಾನ್ ಇತ್ತಂದರೆ ಮಾಡಿಸೋಣ ಅಂತೇಳಿ. ಈ ಥರ ಹೊರಗಡೆ ಒಳ್ಳೆ ವ್ಯೂಸ್ ಇದೆ ನೋಡಲಿಕ್ಕೆ. ಚಿಕ್ಕ ತೋಟ ಮಸ್ತಿದೆ. ಈ ಥರ ಬಿಟ್ಟಿದ್ದೀವಿ. ಮತ್ತು ಮೇಲಿದು ಹಾಕ್ಸಿದ್ದೀವಿ ಫೈಬರ್ ಶೀಟ್ ಅಂತೇಳಿ. ಇದು ಮೇಲ್ಗಡೆ ಹೋಗ್ತಾಯಿದ್ದೀನಿ ಈಗ. ಏನಪ್ಪ ಅಂದರೆ ಮೇಲ್ಗಡೆ ಸೋಲಾರ್ ಕುಂದ್ರಿಸಿದ್ದೀವಿ. ಓಪನ್ ಏರಿಯಾ ಬಿಟ್ಟಿದ್ದೀವಿ. ಎಲ್ಲ ಸಿಂಟ್ಯಾಕ್ಸ್ ಇಟ್ಟಿದ್ದೀವಿ ಮೇಲ್ಗಡೆ. ಈ ಥರ ಓಪನ್ ಸ್ವಲ್ಪ ಬಿಟ್ಟಿದ್ದೀವಿ. ಈಗ ಫೈಬರ್ ಶೀಟ್ ಹಾಕ್ಸಿದ್ವಿ ಅಷ್ಟೇ. 400 ಅಷ್ಟು ಹಾಕ್ಸಿದ್ವಿ, ಜಾಸ್ತಿ ಏನು ಬಿಟ್ಟಿಲ್ಲ. ಮುಂದೆ ಫ್ಯೂಚರ್ ಪ್ಲ್ಯಾನಿಂಗ್ ಇರಲಿ ಅಂತೇಳಿ. ಯಾಕಂದರೆ ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಬಿತ್ತಲ್ಲ, ಹಾಗಾಗಿ ಈ ಥರ ಸೋಲಾರ್ ಕುಂದಿರಿಸಿದ್ದೀವಿ ಮಸ್ತಾಗಿ. ಯಾಕೆ ಮಕ್ಕಳಿಗೆ ಬಿಸಿನೀರು ಬೇಕಲ್ವ, ಹಾಗಾಗಿ ಇವಾಗ ರೀಸೆಂಟಾಗಿ ಕುಂದಿರಿಸಿದ್ದು ರಜೆ ಬಂದು. ಇದು ಜಿಯೋ ಫೈಬರ್ ಹಾಕ್ಸಿದ್ದೀವಿ, ನೆಟ್ವರ್ಕ್ ಇಲ್ಲ ಅಂತೇಳಿ. ಈ ಥರ ಇಷ್ಟು ಬಿಟ್ಟಿದ್ವಿ. ಟೋಟ್ಲಿ ಇದು 600 ಇದು 800 ಗಡ್ಡೆ ಬೇರೆ ಇದೆ ಮೇಲ್ಗಡೆ. ಇಷ್ಟೇ ಇಲ್ಲ ಅಂಥೇಳಿ ರೀಸೆಂಟಾಗಿ ರಜೆ ಬಂದು ಸೋಲಾರ್ ಕುಂದಿರಿಸಿದ್ವಿ. ಬಿಸಿನೀರು ಪ್ರಾಬ್ಲಮ್ ಬಗ್ಗೆ ಗ್ಯಾಸ್ ಗೀಜರ್ ಬೇಡ ಅಂಥೇಳಿ ಸೋಲಾರ್ ಬೇಕಂದ್ರೆ ಮನೆಯಲ್ಲೇ ಸೋಲಾರ್ ಕುಂದಿರಿಸಿದ್ವಿ. ಸೋಲಾರ್ಗೆ 35,000 ಖರ್ಚಾಯಿತು ಎಲ್ಲ ಸೇರಿ ಸೋಲಾರ್ಗೆ. ಹಾಗಾಗಿ
ಒಂದು ಹೇಳ್ತೀನಿ ಇದು ಇಡಲ್ಲಿ ಹೇಳ್ತೀನಿ ದುಡ್ಡು ಎಷ್ಟು ಖರ್ಚಾಗಿದೆ ಅಂಥೇಳಿ. ಸೈಟೇ ಭಾಳ ರೇಟು ಧಾರವಾಡದಲ್ಲಿ. ಇದರ ಮಸ್ತ್ ವ್ಯೂಸ್ ಇದೆ ನೋಡಲಿಕ್ಕೆ. ಎಲ್ಲ ಮನೆಗಳು ಕಟ್ತಿದ್ದಾರೆ ಮತ್ತು ಮನೆ ಸ್ಟಾರ್ಟ್ ಆಗಿದ್ದಾವೆ ಕಟ್ಟಲಿಕ್ಕೆ. ಇದು ಇರೋದು ಧಾರವಾಡದಲ್ಲಿ KMA